ಯೂರಿ ಗಗಾರಿನ್ ಅವರು 1934ರ ಮಾರ್ಚ್ 9ರಂದು ಜನಿಸಿದರು. ಅವರು ಬಾಹ್ಯಾಕಾಶಕ್ಕೆ ಹೋದ ಮೊದಲ ಮಾನವ. ಯೂರಿ ಗಗಾರಿನ್ 1961ರ ಏಪ್ರಿಲ್ 12ರಂದು ಕೇವಲ 27ನೇ ವಯಸ್ಸಿನಲ್ಲಿ ಬಾಹ್ಯಾಕಾಶ ನೌಕೆ ವೋಸ್ಟಾಕ್ 1ನಲ್ಲಿ ಹಾರಿದರು. ಇದು ಬಾಹ್ಯಾಕಾಶ ಓಟದಲ್ಲಿ ಅಮೆರಿಕದ ಮೇಲೆ ಸೋವಿಯತ್ ರಷ್ಯಾ ಅಂದರೆ ಅಂದಿನ USSRನ ವಿಜಯವಾಗಿತ್ತು. ಯೂರಿ ಗಗಾರಿನ್ ಸುರಕ್ಷಿತವಾಗಿ ಭೂಮಿಗೆ ಮರಳಿದ್ದು ಈ ಗೆಲುವನ್ನು ನಿರ್ವಿವಾದ ಮಾಡಿತು. ಗಗಾರಿನ್ ಅವರನ್ನು ಬಾಹ್ಯಾಕಾಶಕ್ಕೆ ಕಳುಹಿಸುವ ಮೂಲಕ ವಿಜ್ಞಾನಿಗಳು ಬಾಹ್ಯಾಕಾಶದಲ್ಲಿ ಮನುಷ್ಯರು ಬದುಕಬಹುದೇ ಎಂಬುದು ಸೇರಿದಂತೆ ನಾವು ಬಾಹ್ಯಾಕಾಶ ನೌಕೆಯಲ್ಲಿ ಪ್ರಯಾಣಿಸಬಹುದೇ, ಭೂಮಿಯೊಂದಿಗಿನ ಬಾಹ್ಯಾಕಾಶ ನೌಕೆಯ ಸಂವಹನವು ಪರಿಣಾಮಕಾರಿಯಾಗಿರುತ್ತದೆಯೇ, ಬಾಹ್ಯಾಕಾಶ ನೌಕೆ ಸುರಕ್ಷಿತವಾಗಿ ಮರಳುತ್ತದೆಯೇ ಎಂಬಂತಹ ಹಲವು ಪ್ರಶ್ನೆಗಳಿಗೆ ಉತ್ತರಗಳನ್ನು ಪಡೆಯಲು ಬಯಸಿದ್ದರು. ಯೂರಿ ಗಗಾರಿನ್ ಅವರ ಈ ಪ್ರಯಾಣವು ಎಲ್ಲ ಪ್ರಶ್ನೆಗಳಿಗೆ ಉತ್ತರಗಳನ್ನು ಒದಗಿಸಿತು. ಗಗಾರಿನ್ ಬಾಹ್ಯಾಕಾಶಕ್ಕೆ ಹೋಗುವ ಮೊದಲು ಅವರ ಬಗ್ಗೆ ಯಾರಿಗೂ ತಿಳಿದಿರಲಿಲ್ಲ. ಆದರೆ ಅವರು ಹಿಂದಿರುಗಿದ ನಂತರ ರಷ್ಯಾದ ರಾಷ್ಟ್ರೀಯ ನಾಯಕರಾದರು. ಅದರ ನಂತರ ಅವರು ಸೋವಿಯತ್ ಒಕ್ಕೂಟದ ಖ್ಯಾತಿಯನ್ನು ಹೆಚ್ಚಿಸಲು ಬ್ರಿಟನ್, ಐಸ್ಲ್ಯಾಂಡ್, ಕ್ಯೂಬಾ, ಬ್ರೆಜಿಲ್, ಕೆನಡಾ, ಹಂಗೇರಿ ಮತ್ತು ಭಾರತ ಸೇರಿದಂತೆ ಹಲವು ದೇಶಗಳಿಗೆ ಪ್ರಯಾಣಿಸಿದರು. 1968ರ ಮಾರ್ಚ್ 27ರಂದು ಅವರು 34ನೇ ವಯಸ್ಸಿನಲ್ಲಿದ್ದಾಗ ಅವರ ವಿಮಾನವು ಪರೀಕ್ಷಾರ್ಥ ಹಾರಾಟದ ಸಮಯದಲ್ಲಿ ಅಪಘಾತಕ್ಕೀಡಾಯಿತು. ಇದರಲ್ಲಿ ಗಗಾರಿನ್ ಮತ್ತು ಅವರ ಸಹ ಪೈಲಟ್ ಸಾವನ್ನಪ್ಪಿದರು. 2021ರ ಮಾರ್ಚ್ 9ರಂದು ಪ್ರಧಾನಿ ನರೇಂದ್ರ ಮೋದಿ ಮತ್ತು ಬಾಂಗ್ಲಾದೇಶದ ಪ್ರಧಾನಿ ಶೇಖ್ ಹಸೀನಾ ಅವರು ಮೈತ್ರಿ ಸೇತುವನ್ನು ವಿಡಿಯೋ ಕಾನ್ಫರೆನ್ಸಿಂಗ್ ಮೂಲಕ ಉದ್ಘಾಟಿಸಿದರು. ತ್ರಿಪುರಾ ಮತ್ತು ಬಾಂಗ್ಲಾದೇಶ ಭಾರತ ಗಡಿಯ ನಡುವೆ ಹರಿಯುವ ಫೆನಿ ನದಿಯ ಮೇಲೆ ಮೈತ್ರಿ ಸೇತು ನಿರ್ಮಿಸಲಾಗಿದೆ. ಮೈತ್ರಿ ಸೇತು ಸಾಮಾನ್ಯ ಸೇತುವೆಯಲ್ಲ, ಬದಲಾಗಿ ಭಾರತ ಮತ್ತು ಬಾಂಗ್ಲಾದೇಶದ ನಡುವೆ ಬೆಳೆಯುತ್ತಿರುವ ದ್ವಿಪಕ್ಷೀಯ ಸಂಬಂಧಗಳು ಮತ್ತು ಸೌಹಾರ್ದ ಸಂಬಂಧಗಳ ಸಂಕೇತವಾಗಿದೆ. ಇದನ್ನು 133 ಕೋಟಿ ವೆಚ್ಚದಲ್ಲಿ ನಿರ್ಮಿಸಲಾಗಿದೆ. ಈ 1.9 ಕಿಲೋಮೀಟರ್ ಉದ್ದದ ಸೇತುವೆಯು ಭಾರತದ ಸಬ್ರೂಮ್ ಅನ್ನು ಬಾಂಗ್ಲಾದೇಶದ ರಾಮಗಢಕ್ಕೆ ಸಂಪರ್ಕಿಸುತ್ತದೆ. ಬಾರ್ಬಿ ಗೊಂಬೆಯ ಹೆಸರನ್ನು ನೀವು ಕೇಳಿರಬಹುದು. ಇಂದು ಬಾರ್ಬಿಯ ಹುಟ್ಟುಹಬ್ಬ. ವಾಸ್ತವವಾಗಿ 1959ರ ಮಾರ್ಚ್ 9ರಂದು ನ್ಯೂಯಾರ್ಕ್ನ ಅಮೆರಿಕನ್ ಟಾಯ್ ಫೇರ್ನಲ್ಲಿ ಬಾರ್ಬಿ ಗೊಂಬೆಯನ್ನು ಮೊದಲ ಬಾರಿಗೆ ಪರಿಚಯಿಸಲಾಯಿತು. ಬ್ರಿಟಿಷ್ ಮಹಿಳೆ ರುತ್ ಹ್ಯಾಂಡ್ಲರ್ ತನ್ನ ಮಗಳಿಗಾಗಿ ಈ ಗೊಂಬೆಯನ್ನು ತಯಾರಿಸಿದ್ದರು. ಅವರು ಈ ಗೊಂಬೆಗೆ ಬಾರ್ಬಿ ಅಂತ ತಮ್ಮ ಮಗಳು ಬಾರ್ಬರಾಳ ಹೆಸರನ್ನೇ ಶಾರ್ಟ್ ಆಗಿ ಇಟ್ಟಿದ್ದರು. ಬಾರ್ಬಿ ಗೊಂಬೆಯು ನೋಟದಲ್ಲಿ ಎಷ್ಟು ಆಕರ್ಷಕವಾಗಿತ್ತಂದರೆ ಇದನ್ನು ಆಟಿಕೆ ವ್ಯಾಪಾರದಲ್ಲೂ ಮಾರಲು ಪ್ರಾರಂಭಿಸಲಾಯಿತು. ಅದರ ನಂತರ ಬಾರ್ಬಿ ಆಟಿಕೆಗಳ ಜಗತ್ತಿನಲ್ಲಿ ಒಂದು ಕೋಲಾಹಲವನ್ನೇ ಸೃಷ್ಟಿಸಿತು. ಮಾರುಕಟ್ಟೆಗೆ ಬಂದ ಮೊದಲ ವರ್ಷದಲ್ಲಿ ಬಾರ್ಬಿಯ 3.5 ಲಕ್ಷ ಗೊಂಬೆಗಳು ಮಾರಾಟವಾಗಿದ್ದವು. ಸಾಮಾನ್ಯ ಹುಡುಗಿಯರು ಅದರಂತೆಯೇ ಕಾಣಲು ತಿನ್ನುವುದು ಮತ್ತು ಕುಡಿಯುವುದನ್ನು ತ್ಯಜಿಸಿದ ಮೊದಲ ಗೊಂಬೆ ಬಾರ್ಬಿ. ಹುಡುಗಿಯರು ಹೇಗಾದರೂ ಮಾಡಿ ಬಾರ್ಬಿಯಂತೆಯೇ ಕಾಣಬೇಕು ಅಂತ ಬಯಸ್ತಾರೆ. ಸಾಮಾನ್ಯ ಹುಡುಗಿಯರಲ್ಲಿ ಅಂತಹ ಕ್ರೇಜ್ ನೋಡಿ ವೈದ್ಯಕೀಯ ಸಂಸ್ಥೆಗಳು ಅದರ ಬಗ್ಗೆ ಸಂಶೋಧನೆ ಮಾಡಿ ಬಾರ್ಬಿ ಗೊಂಬೆಯ ಆಕೃತಿ ತುಂಬ ಅವಾಸ್ತವಿಕವಾಗಿದೆ ಅಂತ ಹೇಳಿದ್ದರು. ಹಾಗಾಗಿ ಹುಡುಗಿಯರು ಇದನ್ನು ಅನುಸರಿಸಬಾರದು. ವರದಿಯೊಂದರ ಪ್ರಕಾರ ಇದುವರೆಗೆ ವಿಶ್ವದಾದ್ಯಂತ 100 ಕೋಟಿ ಬಾರ್ಬಿ ಗೊಂಬೆಗಳು ಮಾರಾಟವಾಗಿವೆ. ಹಾಗೆಯೇ ಬಾರ್ಬಿಯ 41 ಅನಿಮೇಷನ್ ಚಲನಚಿತ್ರಗಳನ್ನು ಮಾಡಲಾಗಿದೆ. 2023ರಲ್ಲಿ ಅನಿಮೇಷನ್ ಅಲ್ಲದ ಚಲನಚಿತ್ರವೂ ಬಿಡುಗಡೆಯಾಯಿತು. ಇದರಲ್ಲಿ ಹಾಲಿವುಡ್ ನಟಿಗೆ ಬಾರ್ಬಿ ಪಾತ್ರವನ್ನು ನೀಡಲಾಗಿತ್ತು. ಪ್ರಪಂಚದಾದ್ಯಂತದ ಪ್ರಸಿದ್ಧ ಫ್ಯಾಷನ್ ಕಂಪನಿಗಳಿಂದ ಬಟ್ಟೆಗಳನ್ನು ವಿನ್ಯಾಸಗೊಳಿಸಲ್ಪಟ್ಟ ವಿಶ್ವದ ಏಕೈಕ ಗೊಂಬೆ ಬಾರ್ಬಿ.